ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ವನಿತಾ ಶರತ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ನಾನು ತುಂಬ ಕಡಿಮೆ ಗ್ರಾಮ್ನಲ್ಲಿ ಕೆಲವೊಂದು ಇಯರಿಂಗ್ನ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಯಾವ್ಯಾವ ಇಯರಿಂಗು ಎಷ್ಟೆಷ್ಟು ಗ್ರಾಮಲ್ಲಿದೆ ಅಂತ ನೋಡ್ಕೊಬರೋಣ ಬನ್ನಿ. ಮೊದಲನೇ ಡಿಸೈನ್ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇದಂತೂ ತುಂಬ ಅಂದರೆ ತುಂಬ ಸೂಪರಾಗಿದೆ. ಇದು ಕೇವಲ ಲೈಟ್ ವೇಟ್ನಲ್ಲಿದೆ. ಇದು ಎಷ್ಟು ಗ್ರಾಮ್ ಅಂತ ಅಂದರೆ ಜಸ್ಟ್ 2.1 ಗ್ರಾಮ್ ಇದೆ ಆಯಿತಾ. ನೋಡ್ತಾ ಇದ್ದೀರಲ್ವಾ, ನೀವು ಯಾವ ಥರ ಇದೆ ಅಂತ ನೋಡ್ತಾ ಇದ್ದೀರಾ. ಇಲ್ಲಿ ವೈಟ್ ಸ್ಟೋನ್ ಇದೆ, ಹಾಗೆ ಕೆಳಗಡೆ ಒಂದು ಸ್ಟೋನ್ ಇದೆ ಆಯಿತಾ. ತುಂಬ ಪ್ರೆಟ್ಟಿಯಾಗಿ ಕಾಣ್ತಾ ಇದೆ, ತುಂಬ ಮಾರ್ಬಲ್ಸ್ ಅಂತೆಲ್ಲ ಹೇಳ್ತಾ ಇರ್ಬೋದು. ಇದನ್ನು ಚಿಕ್ಕ ಮಕ್ಕಳು ಸಹ ವೇರ್ ಮಾಡ್ಬೋದು, ಹಾಗೆ ದೊಡ್ಡವರು ಅಂತೂ ಹಾಕಿದರೆ ತುಂಬ ಅಟ್ರಾಕ್ಟಿವ್ ಆಗ್ತಾ ಇದೆ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ನಾನು ತೋರಿಸೋ ಇಯರಿಂಗ್ ನಿಮಗೆ ಏನಾದರೂ ಇಷ್ಟ ಆದರೆ ನಂದಿ ಜ್ಯುವೆಲರ್ಸ್ ಮೈಸೂರಿನಲ್ಲಿ ನೀವು ಈ ಜ್ಯುವೆಲ್ನ ಕಲೆಕ್ಟ್ ಮಾಡ್ಕೋಬೋದು, ಹಾಗೆ ಮಾಡಿಸ್ಕೋಬೋದು. ಏನಾದರೂ ಒಂದು ವೇಳೆ ಇದಕ್ಕಿಂತ ನಿಮಗೆ ಬೇರೆ ಬೇರೆ ವೆರೈಟಿ ಬೇಕು ಅಂತಂದರೂ ಸಹ ನೀವು ಅಲ್ಲಿ ಹೋಗಿ ನೀವು ಇಯರಿಂಗ್ನ ಪರ್ಚೇಸ್ ಮಾಡ್ಬೋದು. ನೋಡಿ ಹಾಗೆ ಎಷ್ಟು ಬ್ಯೂಟಿಫುಲ್ ಇದೆ ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಹಾಗಾದರೆ ನೆಕ್ಸ್ಟ್ ಇಯರಿಂಗ್ ಯಾವ ಥರ ಇದೆ ಅಂತ ನೋಡ್ಕೊಬರೋಣ. ಇದಂತೂ ಮಾರ್ಬಲಸ್ ಆಗಿದೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಇದು ಜಸ್ಟ್ 7.3 ಗ್ರಾಮ್ ಇದೆ. ನಿಜವಾಗ್ಲೂ ನಂಬೋಕ್ಕಾಗಲ್ಲ ಆಯಿತಾ. 7.3 ಗ್ರಾಮ್ಗೆ ಇಷ್ಟು ಚೆನ್ನಾಗಿರೋ ಇಯರಿಂಗ್ ಬರುತ್ತಂದರೆ ನಂಬೋಕ್ಕಾಗಲ್ಲ. ಒಂಥರ ಡೈಮಂಡ್ ಥರ ಇದೆ ಆಯಿತಾ. ಮೇಲ್ಗಡೆ ಗ್ರೀನ್ ಬೀಡ್ಸ್ ಇದೆ ನೋಡಿ, ಅದೆಷ್ಟು ಚೆನ್ನಾಗಿದೆ ಆ ಸ್ಟೋನ್ ಅಂತ ಅಂದರೆ. ಹಾಗೆ ಜುಮ್ಕಾ ಇದೆ ನೋಡಿ ಕೆಳಗಡೆ, ತುಂಬ ಅಟ್ರಾಕ್ಟಿವ್ ಆಗಿದೆ. ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ನಾನು ತೋರಿಸೋ ಇವತ್ತು ವೆರೈಟಿ ಇಯರಿಂಗ್ ಕಲೆಕ್ಷನ್ನು ಎಷ್ಟು ಅಟ್ರಾಕ್ಟಿವ್ ಇದೆ ಅಂತ. ಈ ಥರ್ಡ್ ಒನ್ ಇಯರಿಂಗ್ ಏನಿದೆಯಲ್ಲ, ಇದು ಜಸ್ಟ್ 4.1 ಗ್ರಾಮ್ ಇದೆ ಆಯಿತಾ. ನೋಡೋಕ್ಕೆ ತುಂಬ ಚೆನ್ನಾಗಿದೆ, ಹಾಗೆ ತುಂಬ ಪ್ರಿಟಿಯಾಗಿದೆ. ಇಯರಿಂಗ್ ಅಂತೂ ವೇರ್ ಮಾಡಿದ್ರಂತೂ ತುಂಬ ಬ್ಯೂಟಿಫುಲ್ ಆಗಿದೆ. ತುಂಬಾ ಬ್ಯೂಟಿಫುಲ್ ಆಗಿರೋ ಈ ಇಯರಿಂಗು ಎಷ್ಟು ವೆಯ್ಟ್ ಅಂತ ಅಂದರೆ ಜಸ್ಟ್ 4.1 ಗ್ರಾಮ್ ಇದೆ. ನೋಡ್ತಾ ಇದ್ದೀರಲ್ಲ, ವೆರೈಟಿ ಡಿಸೈನ್ ಇದೆ. ಯಾವ ಥರ ಇದೆ ಅಂತಂದರೆ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೂ ಸಹ ಆಗ್ತಾಯಿಲ್ಲ, ಅಷ್ಟು ತುಂಬ ಪ್ರೆಟಿಯಾಗಿದೆ. ನೋಡೋಕ್ಕೂ ಸಹ ತುಂಬ ಕ್ಯೂಟಾಗಿ ಕಾಣ್ತಿದೆ. ಇದನ್ನು ಸ್ಯಾರಿಗೆಲ್ಲ ವೇರ್ ಮಾಡಿದರೆ ತುಂಬ ಅಟ್ರಾಕ್ಟಿವ್ ಆಗ್ತಿದೆ ಫ್ರೆಂಡ್ಸ್. ನೋಡಿ, ಇವರು ಹಾಕಿ ವೇರ್ ಮಾಡಿ ತೋರಿಸ್ತಾ ಇದ್ದಾರೆ. ಈ ಥರ ಇಯರಿಂಗ್ ಬೇಕಂದರೆ ಆ್ಯಸ್ ಯೂಶ್ವಲ್ ನೀವು ನಂದಿ ಜ್ಯುವೆಲರ್ಗೆ ಕಾಂಟ್ಯಾಕ್ಟ್ ಮಾಡಿ ತೊಗೋಬೋದು. ಹಾಗಾದರೆ ಬನ್ನಿ ನೆಕ್ಸ್ಟ್ ಇಯರಿಂಗ್ ಯಾವ ಥರ ಇದೆ ಅಂತ ನೋಡೋಣ. ಇದಂತೂ ಫ್ಯಾಂಟಾಸ್ಟಿಕ್ ಅಂದರೆ ಫ್ಯಾಂಟಾಸ್ಟಿಕ್. ಇದು ಯಾವ ಥರ ಇದೆ, ಒಂಥರ ಎಲಿಫೆಂಟ್ ಡಿಸೈನ್ ಥರ ಇದೆ, ಹಾಗೆ ದ್ರಾಕ್ಷಿ ಗೊಂಚಲಿದೆ. ಇದಂತೂ ಮಾರ್ಬಲಸ್ ಆಯಿತಾ. ಈ ಥರನೂ ಸಹ ಸಿಗುತ್ತೆ ಅಂದರೆ ನಮಗೆ ನಂಬೋಕ್ಕಾಗಲ್ಲ. ಇದರದ್ದು 9.2 ಗ್ರಾಮ್. ನಾನು ತೋರಿಸೋ ಇಯರಿಂಗು ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ. ಸ್ವಲ್ಪ ಗ್ರಾಮ್ ಹೆಚ್ಚು ಕಮ್ಮಿ ಇರ್ಬೋದು, ಆದರೆ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿದೆ, ಹಾಗೆ ಅಟ್ರಾಕ್ಟಿವ್ ಆಗಿದೆ. ನಾನು ತೋರಿಸೋ ವೆರೈಟಿ ಡಿಸೈನ್ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಇಯರಿಂಗ್ ನೋಡಿ, ನೆಕ್ಸ್ಟ್ ಒನ್ ಇಯರಿಂಗ್ ನೋಡಿ, ಇದು ಆಂಟಿಕ್ ಪಾಲಿಶ್ ಇರೋದು ಆಯಿತಾ. ಇದಂತೂ ಎಕ್ಸ್ಪ್ಲೇನ್ ಸಹ ಮಾಡೋಕ್ಕಾಗಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿದೆ. ನೋಡಿ, ವೇರ್ ಮಾಡಿ ತೋರಿಸ್ತಾ ಇದ್ದಾರೆ ಆಯಿತಾ. ಏನು ಸಾಕಾಗಿದೆ ಬಿಡಿ ಫ್ರೆಂಡ್ಸ್. ಇದು ಜಸ್ಟ್ 4.6 ಗ್ರಾಮ್ ಅಂತ ಅಂದರೆ ನಂಬಕ್ಕೆ ಆಗಲ್ಲ ಆಯಿತಾ. ಈ ಥರ ವೆರೈಟಿ ಇರೋ ಕಲೆಕ್ಷನ್ನ ನಾವು ತೊಗೋಬೇಕು. ಒಂದೇ ಥರ ಯಾರೋ ಒಬ್ಬರು ಹಾಕ್ತಾರೆ ಅಂತ ನಾವು ಅದನ್ನೇ ಇಯರಿಂಗ್ನ ನೋಡ್ಕೊಂಡು ತೊಗೋಬಾರ್ದು. ಈ ಥರ ಒಂದಲ್ಲ ಒಂದು ಅಂಗಡಿಗೆ ಹೋಗಿ ನೋಡಿದರೆ ನಮಗೆ ಖಂಡಿತ ನಾವು ಇಷ್ಟಪಡೋ ಗ್ರಾಮದಲ್ಲಿ ನಮಗೆ ದುಡ್ಡಿಗೆ ತಕ್ಕಂತೆ ಸಿಗೋ ಗ್ರಾಮ್ಗಳಲ್ಲಿ ತುಂಬ ವೆರೈಟಿ ಕಲೆಕ್ಷನ್ ಸಿಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನೆಕ್ಸ್ಟ್ ಇಯರಿಂಗ್ ನೋಡ್ತಾ ಇದ್ದೀರಲ್ಲ, ಇದು ಜಸ್ಟ್ 5.3 ಗ್ರಾಮ್ ಇದೆ, ಆದರೆ ನೋಡೋಕ್ಕೆ ಮಾತ್ರ ಸಾಕಾಗಿದೆ ಫ್ರೆಂಡ್ಸ್ ಆಯಿತಾ. ವೆರೈಟಿ ಕಲೆಕ್ಷನ್ನು ನಂದಿ ಜ್ಯುವೆಲರ್ಸ್ ನಿಮಗೆ ಅವೈಲೇಬಲ್ ಇದೆ ಆಯಿತಾ. ಬೇಕಂದರೆ ನೀವು ಅಲ್ಲಿ ಹೋಗಿ ಮೇಕಿಂಗ್ ಚಾರ್ಜು, ವೇಸ್ಟೇಜು ಎಲ್ಲನೂ ಸಹ ನೀವು ಕೇಳಿಕೊಂಡು ನಾವು ಈ ಥರ ಇಯರಿಂಗ್ನ ತೊಗೋಬೋದು. ಅಥವಾ ಇನ್ನೂ ಬೇಕು ನಮಗೆ ಕಡಿಮೆ ಗ್ರಾಮಲ್ಲಿಂದರೂ ಸಹ ಹೋಗಿ ನಾವು ನೋಡಿ ಅದನ್ನು ಪರ್ಚೇಸ್ ಮಾಡ್ಬೋದು. ಈ ಇಯರಿಂಗ್ ನೋಡಿ ಆಯಿತಾ. ನೆಕ್ಸ್ಟ್ ಇಯರಿಂಗ್ ಅಂತೂ ಅಟ್ರಾಕ್ಟಿವ್ ಆಗಿದೆ ಆಯಿತಾ. 8.1 ಗ್ರಾಮ್ ಇದೆ, ಆದರೆ ಸಾಕಾಗಿದೆ ಫ್ರೆಂಡ್ಸ್. ಇಯರಿಂಗ್ ವೇರ್ ಮಾಡಿದರೆ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಅಂತಂದರೆ. ಇದು ಇರೋದು ಮಾತ್ರ ಬ್ಲ್ಯಾಕ್ ಪಾಲಿಷ್ನಲ್ಲಿದೆ. ನೀವು ಆಂಟಿಕ್ ಪಾಲಿಷ್ ಮಾಡಿಸ್ಬೇಡಿ, ಫಸ್ಟು ಬ್ಲ್ಯಾಕ್ ಪಾಲಿಷ್ನ ಯೂಸ್ ಮಾಡಿ ಆಯಿತಾ. ಆವಾಗ ನಿಮಗೆ ಎಷ್ಟು ಅನುಭವ ಆಗುತ್ತೆ ಅಂತ, ಎಷ್ಟು ಫೀಲ್ ಆಗುತ್ತೆ ಗೊತ್ತಾ. ನೋಡಿದವರು ಸಹ ತುಂಬ ಅಟ್ರಾಕ್ಟಿವ್ ಇದೆ ಅಂತ ಹೇಳ್ತಾರೆ. ನಮಗೂ ಸಹ ತುಂಬ ಖುಷಿ ಆಗುತ್ತೆ. ಇದು ಮಾತ್ರ ಸಾಕಾಗಿದೆ. ಇಯರಿಂಗ್ ಏನಾದರೂ ಬೇಕಂದರೆ ನೀವು ಖಂಡಿತ ಪರ್ಚೇಸ್ ಮಾಡ್ಬೋದು. ನೋಡ್ತಾ ಇದ್ದೀರಲ್ಲ, ನಾನು ತೋರಿಸೋ ವೆರೈಟಿ ಇಯರಿಂಗ್ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದು ನೋಡಿ, ಇದು ರೌಂಡ್ ಶೇಪ್ ಇದೆ, ಸುತ್ತಲೂ ಸಹ ವೈಟ್ ಸ್ಟೋನ್ ಇದೆ ಆಯಿತಾ. ಮಧ್ಯದಲ್ಲಿ ಮಾತ್ರ ಆಂಟಿಕ್ ಪಾಲಿಶ್ ಇದೆ, ಸಕ್ಕತ್ತಾಗಿದೆ. ಒಂಥರ ಡಿಫ್ರೆಂಟ್ ಪ್ಯಾಟ್ರನ್ ಇದೆ ಫ್ರೆಂಡ್ಸ್ ಆಯಿತಾ. ನೋಡೋಕ್ಕೂ ಸಹ ಒಳ್ಳೆ ಲುಕ್ ಕೊಡುತ್ತೆ ಆಯಿತಾ. ಈಗ ನೆಕ್ಸ್ಟ್ ಇಯರಿಂಗ್ ನೋಡ್ಕೊಬರೋಣ ಬನ್ನಿ. ನೀವು ನೋಡ್ತಾ ಇದ್ದೀರಲ್ಲ, ಇದು ಪರ್ಲ್ ಇದೆ ಆಯಿತಾ. ಹವಳ ಇದೆ. ಇದು ಹವಳ ಸಕ್ಕತ್ತಾಗಿದೆ. 3 ಲೇಯರ್ಸ್ ಇದೆ ನೋಡಿ, ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ಅಲ್ವಾ ಕಲೆಕ್ಷನ್. ಇವತ್ತು ನಾನು ತೋರಿಸೋ ಕಲೆಕ್ಷನ್ ತುಂಬ ಅಟ್ರಾಕ್ಟಿವ್ ಆಗಿದೆ. ಅದರಲ್ಲಿ 3 ಲೇಯರ್ ಬಂದಿದೆಯಲ್ಲ, ತುಂಬಾ ಬ್ಯೂಟಿಫುಲ್ ಆಗಿದೆ. ನೋಡೋಕ್ಕೂ ಸಹ ಒಂಥರ ಡಿಫ್ರೆಂಟ್ ಲುಕ್ ಕೊಡ್ತಾ ಇದೆ ನೋಡಿ. ಹಾಕ್ಕೊಂಡು ವೇರ್ ಮಾಡಿ ತೋರಿಸ್ತಾ ಇದ್ದಾರೆ ನೋಡಿ, ಎಷ್ಟು ಬ್ಯೂಟಿಫುಲ್ ಆ್ಯಂಡ್ ಮಾರ್ಬಲಸ್ ಇದೆ ಅಂತಂದರೆ ಸಾಕಾಗಿದೆ ಫ್ರೆಂಡ್ಸ್. ನೆಕ್ಸ್ಟ್ ಇಯರಿಂಗ್ ಬನ್ನಿ, ಇದು 7.3 ಗ್ರಾಮ್ ಇದೆ. ಇದು ಅಷ್ಟೇ ಒಂಥರ ಡಿಫ್ರೆಂಟ್ ಲುಕ್. ನಾನು ತೋರಿಸೋ ಎಲ್ಲ ಸಹ ವೆರೈಟಿ ಆಗಿದೆ ಆಯಿತಾ.
ನಂದಿ ಜ್ಯುವೆಲರ್ಸಲ್ಲಿ ಈ ಥರ ವೆರೈಟಿ ಕಲೆಕ್ಷನ್ ಇದೆ ಅಂತ ನನಗೂ ಸಹ ಗೊತ್ತಿಲ್ಲ, ನೋಡಿದ ಮೇಲೆ ಗೊತ್ತಾಗಿದ್ವು ಆಯಿತಾ. ಇದಂತೂ ಎಕ್ಸ್ಟ್ರಾರ್ಡಿನರಿ ಬಿಡಿ. ನೋಡಿ ಕಿವಿಗೆ ಎಲ್ಲನೂ ಸಹ ವೇರ್ ಮಾಡಿ ತೋರಿಸಿದ್ದಾರೆ, ಒಂದಕ್ಕಿಂತ ಒಂದು ಸೂಪರಾಗಿದೆ ಆಯಿತಾ. ಇದು ಇರೋದು ಜಸ್ಟ್ 7.3 ಗ್ರಾಮ್. ನಿಮಗೇನಾದರೂ ಬೇಕು ಅಂತ ಅಂದರೆ ಇದನ್ನು ಸ್ಕ್ರೀನ್ ಶಾಟ್ ತೊಗೊಂಡು ನೀವು ಇಟ್ಕೊಂಡು ಮಾಡಿಸ್ಕೋಬೋದು, ಎಲ್ಲ ಕಡೆ ಮಾಡಿಸ್ಕೋಬೋದು. ಇಲ್ಲ ನನಗೆ ಇಲ್ಲೇ ಬೇಕು ಅಂತಂದ್ರೂ ಸಹ ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ಇದು ನೋಡಿ ಇಯರಿಂಗ್ ಮಾತ್ರ ತುಂಬ ಸ್ವಲ್ಪ ವೆಯ್ಟ್ ಜಾಸ್ತಿ ಇದೆ ಆಯಿತಾ, ಅಂದರೆ ಜಸ್ಟ್ 13 ಗ್ರಾಮ್ ಇದೆ ಆಯಿತಾ. ಬಟ್ ನಮಗೆ ಇದನ್ನು ತೊಗೊಳಕ್ಕಾಗಲ್ಲ, ಬಟ್ ಆದರೂ ನೋಡೋಕ್ಕೇನು ದುಡ್ಡು ಕೊಡಬೇಕಾಗಿಲ್ಲಲ್ವಾ, ನೋಡೋಕ್ಕೆ ವೆರೈಟಿ ಕಲೆಕ್ಷನ್ನ ನಾವು ನೋಡ್ಬೋದಲ್ವಾ. ಸೊ ಹಾಗಾಗಿ ನಾನು ಈ ಜುಮ್ಕನ ತೋರಿಸ್ತಾ ಇದ್ದೀನಿ. ಇದು ಸಹ 3 ಲೇಯರ್ ಇದೆ, ಬಟ್ ತುಂಬ ಅಟ್ರಾಕ್ಟಿವ್ ಇದೆ ಆಯಿತಾ. ಆ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ, ಕೆಳಗಡೆ ಜುಮ್ಕ ನೋಡಿ, ಇದರಲ್ಲಿ ಏನು ಸಹ ವೇರಿಯೇಷನ್ ಇಲ್ಲ ಆಯಿತಾ. ಅದರಲ್ಲಿ ನಿಮಗೆ ಏನು ಲಾಸ್ ಆಗೋಂಥದ್ದು ಏನೂ ಇಲ್ಲ, ಅಷ್ಟು ತುಂಬ ಪ್ರಿಟಿಯಾಗಿದೆ. ನೆಕ್ಸ್ಟ್ ಇಯರಿಂಗ್ ನೋಡ್ತಾ ಇದ್ದೀರಲ್ವಾ, ಇದಂತೂ ಒಂಥರ ನವಿಲ್ ಶೇಪ್ ಇದೆ, ಹಾಗೆ ರೆಡ್ ಮತ್ತು ಗ್ರೀನ್ ಬೀಡ್ಸ್ ಬಂದಿದೆ ನೋಡಿ ಕೆಳಗಡೆ, ಅದು ತುಂಬ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದೆ. ಇದಂತೂ ಸಖತ್ತಾಗಿದೆ ನೋಡಿ, ವೇರ್ ಮಾಡಿರೋದು ನೋಡಿ ಎಷ್ಟು ಚೆನ್ನಾಗಿದೆ. ಜಸ್ಟ್ 3.5 ಅಂದರೆ ನಂಬೋಕ್ಕಾಗಲ್ಲ, ಇದು ಸಹ 5, 6, 7 ಇರ್ಬೋದು ಅಂತ ಅನಿಸುತ್ತೆ. ಬಟ್ ಇದಿರೋದು ಮಾತ್ರ ಖಂಡಿತ 3.5 ಗ್ರಾಮ್ ಆಯಿತಾ. ನೋಡಿ ಫ್ರೆಂಡ್ಸ್, ಈ ಥರ ವೆರೈಟಿ ಕಲೆಕ್ಷನ್ನ ನೀವು ಒಂದಲ್ಲ ಒಂದು ಅಂಗಡಿಗೆ ಹೋಗಿ ನೋಡ್ತಾ ಇದ್ದರೆ ಖಂಡಿತ ನಿಮಗೆ ಇಷ್ಟ ಆಗೋ ರೀತಿ ಜ್ಯುವೆಲರಿ ಸಿಕ್ಕೇ ಸಿಗುತ್ತೆ. ಇದು ನೆಕ್ಸ್ಟ್ ಇಯರಿಂಗ್ ನೋಡೋಣ ಬನ್ನಿ. ಹಾಗಾದರೆ ಇದು ಜಸ್ಟ್ 6 ಗ್ರಾಮ್ ಇದೆ. ಇದೊಂಥರ ಚಾಂದ್ಬಾಲಿ ಇಯರಿಂಗ್ ಥರ ಇದೆ, ಬಟ್ ಇದು ಬ್ಯೂಟಿಫುಲ್ ಇದೆ ಡಿಸೈನ್ ಆಯಿತಾ. ನೋಡೋಕ್ಕೂ ಸಹ ತುಂಬ ಏನೋ 10 ಗ್ರಾಮ್ ಥರ ಇದೆ, ಬಟ್ ಇರೋದು ಮಾತ್ರ ಲೈಟ್ ವೆಯ್ಟು 6 ಗ್ರಾಮ್ ಮಾತ್ರ ಇರೋದು. ಇದು ಸಹ ತುಂಬ ಮಾರ್ಬಲಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬನ್ನಿ ಹಾಗಾದರೆ ನೆಕ್ಸ್ಟ್ ಇಯರಿಂಗ್ ಯಾವ ಥರ ಇದೆ ಅಂತ ನೋಡೋಣ. ಇದು ಅಂತೂ ಸಖತ್ ಇದೊಂಥರ ಡಿಫ್ರೆಂಟ್ ಲುಕ್ಕು. ಇವೆಲ್ಲ ನಾವು ಆರ್ಟಿಫಿಷಿಯಲ್ ಥರ ಡಿಸೈನ್ ಅನ್ಬೋದು, ಬಟ್ ಈ ಡಿಸೈನ್ ಮಾತ್ರ ಎಕ್ಸ್ಟ್ರಾರ್ಡಿನರಿ ಇದೆ ಆಯಿತಾ. ಒಳ್ಳೆ ಡೈಮಂಡ್ ಥರ ಶೇಪಲ್ಲಿ ಇದೆ ಆಯಿತಾ. ಕೆಳಗಡೆ ನೋಡಿ ಆ ಬೀಡ್ಸ್ ನೋಡಿ ಏನು ಸಖತ್ತಾಗಿ ಮಾಡಿದ್ದಾರೆ ಅಂತ ಅಂದರೆ, ಇದಿರೋದು 5.7 ಅಷ್ಟೇ. ನೋಡೋಕ್ಕೆ ಮಾತ್ರ 10 ಗ್ರಾಮ್ ಥರ ಇದೆ, ಆದರೆ ಇರೋದು ಮಾತ್ರ ಜಸ್ಟ್ ಲೈಟ್ ವೆಯ್ಟ್ ಅಂದರೆ 5.7. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ನಾನು ತೋರಿಸೋ ಇವತ್ತು ವೆರೈಟಿ ಇಯರಿಂಗ್ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವೇನಾದರೂ ಬೇಕು ಅಂತಂದರೆ ಪರ್ಚೇಸ್ ಮಾಡ್ಬೋದು. ಹಾಗೆ ನೆಕ್ಸ್ಟ್ ಜ್ಯುವೆಲರಿ ಯಾವ ಥರ ಇದೆ ಅಂತ ನೋಡೋಣ ಬನ್ನಿ. ಈ ಇಯರಿಂಗ್ ಅಂತೂ ಜಸ್ಟ್ 4.2 ಗ್ರಾಮ್, ಬಟ್ ಎಷ್ಟು ಅಟ್ರಾಕ್ಟಿವ್ ಇದೆ, ರೌಂಡ್ ಶೇಪ್ ಇದೆ, ಹಾಗೆ ಲಕ್ಷ್ಮಿ ಪೆಂಡೆಂಟ್ ಥರ ಇದೆ. ಕೆಳಗಡೆ ಒಂದು ಮುತ್ತು ಬಂದಿದೆ ನೋಡಿ, ಎಷ್ಟು ಅಟ್ರಾಕ್ಟಿವ್ ಇದೆ ನೋಡಿ, ಸಾಕಾಗಿದೆ ಅಲ್ವಾ. ನಾವು ತೊಗೋಬೇಕಾದ್ರೆ ಈ ಥರ ವೆರೈಟಿ ಕರೆಕ್ಷನೇ ಸಿಗಲ್ಲ. ಒಂದು ವೇಳೆ ನಾವೇ ನೋಡಲ್ವೋ ಅದಂತೂ ನಮಗಂತೂ ಗೊತ್ತಿಲ್ಲ ಆಯಿತಾ. ನಾವು ಬರೀ ಒಂದೇ ಥರ ಡಿಸೈನ್ ನೋಡ್ತೀವಿ, ಬಟ್ ಆ ಥರ ನೋಡಬೇಡಿ. ಕೆಲವೊಂದು ಅಂಗಡಿಗಳನ್ನು ವಿಚಾರಿಸಿ ನಿಮಗೆ ಇಷ್ಟ ಆಗೋ ರೀತಿ ಇಯರಿಂಗ್ನ ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ. ಇದು ಮಾತ್ರ ಇರೋದು ಜಸ್ಟ್ 4.2 ಗ್ರಾಮ್, ಆದರೆ ಏನೋ 6-7 ಗ್ರಾಮ್ ಥರ ಇದೆ. ಇಲ್ಲ, ಬಟ್ ಇರೋದು 4.2 ಗ್ರಾಮ್. ಬೇಕಂದರೆ ನೀವು ಎಕ್ಸ್ಟ್ರಾ ಗಟ್ಟಿಯಾಗಿ ಇನ್ನೂ ಬೇಕು ಅಂತಂದರೆ ಇದನ್ನೇ ಅಗಲಾಗಿ ಮಾಡಿಸ್ಕೋಬೋದು, ಇನ್ನು ಜಾಸ್ತಿ ಗ್ರಾಮಿಗೆ ಮಾಡಿಸ್ಕೋಬೋದು. ನೋಡ್ತಾ ಇದ್ದೀರಲ್ಲ, ಇವತ್ತು ವೆರೈಟಿ ಕಲೆಕ್ಷನ್ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾದರೆ ಬನ್ನಿ ನೆಕ್ಸ್ಟ್ ಕಲೆಕ್ಷನ್ ಯಾವ ಥರ ಇದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದೇ ನೋಡಬೇಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ. ಇದು ನೋಡಿ ಫ್ರೆಂಡ್ಸ್, ಇದು 17 ಗ್ರಾಮ್ ಇದೆ ಆಯಿತಾ. ಇದು ಸಹ 3 ಸ್ಟೆಪ್ ಜುಮ್ಕ ಇದೆ, ಬಟ್ ನೋಡೋಕ್ಕೆ ಒಳ್ಳೆ ಲುಕ್ ಇದೆ ಆಯಿತಾ. ಒಳ್ಳೆ ಆಂಟಿಕ್ ಫಾಲಿಶ್ ಇದೆ, ಇದು ಬ್ಲ್ಯಾಕ್ ಫಾಲಿಶ್ ಇದೆ, ಒಂಥರ ಡಿಫ್ರೆಂಟ್ ಲುಕ್ ಇದೆ. ಈಗ ಮದುವೆಗೆಲ್ಲ ಯೂಸ್ ಮಾಡ್ತಾರೆ ನೋಡಿ, ಆ ಥರ ಇರೋರು ಈ ಥರ ಇಯರಿಂಗ್ ತೊಗೊಂಡ್ರೆ ತುಂಬಾ ಚೆನ್ನಾಗಿದೆ. ಇವಾಗಂತ ನ್ಯೂ ಟ್ರೆಂಡ್ ಇದು ಇದೆಲ್ಲ ಅಲ್ವಾ. ಸೊ ತುಂಬ ಚೆನ್ನಾಗಿದೆ ಅಂತ ನನ್ನ ಅನಿಸಿಕೆ. ನಿಮ್ಗೆ ಯಾವ ಥರ ಅನಿಸಿದೆ ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ. ಈ ಇಯರಿಂಗ್ ನಿಮಗೆ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.